ಈ ದಿನ ಬಹಳ ವಿಶೇಷ ದಿನ. ಯುಗಾದಿ ಹಬ್ಬದ ಈ ಒಂದು ಶ್ರೀ ಪರಾಭವ ಸಂವತ್ಸರ ಮಹಾದಿನದಂದು ನಮ್ಮ ಪರಬ್ರಹ್ಮ ಪ್ರತಿಷ್ಠಾನದ ವತಿಯಿಂದ ಪರಬ್ರಹ್ಮವಾಣಿ ಎಂಬ ಯೂಟ್ಯೂಬ್ ಚಾನಲ್ ಅನ್ನು ಇದೀಗ ತಾನೇ ಗುರುಗಳ ಅಮೃತ ಹಸ್ತದಿಂದ ಹಾಗೂ ಮೈಸೂರಿನ ಅವಧೂತರ ಅವರ ಆಶೀರ್ವಾದದಿಂದ ಶ್ರೀ ವೆಂಕಟೇಶ್ ದಂಪತಿಗಳು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸಿದ್ದಾರೆ. ಅವರಿಗೆ ನಮ್ಮ ಜನಧ್ವನಿ ಪರವಾಗಿ ಅವರೆಲ್ಲರಿಗೂ ಶುಭವಾಗ್ಲಿ, ನಿಮಗೂ ಶುಭವಾಗ್ಲಿ. ನಾಡಿನ ಸಮಸ್ತ ಹಿಂದೂ ಬಾಂಧವರಿಗೆ ಹಾಗೂ ನಮ್ಮ ಜೊತೆ ಈ ದಿನ ಸಂಸ್ಥಾಪಕ ಅಧ್ಯಕ್ಷರು ಶ್ರೀ ವೆಂಕಟೇಶ್ ಅವರಿದ್ದಾರೆ. ಈ ಒಂದು ಶ್ರೀ ಪರಬ್ರಹ್ಮ ಪ್ರತಿಷ್ಠಾನದ ವತಿಯಿಂದ 2 ಅನಿಸಿಕೆ ಹಂಚ್ಕೊಬೇಕು ಸರ್. ನಮಸ್ಕಾರ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿಯಾಗಲಿ. ಬೆಂಗಳೂರಿನ ಜಯನಗರದ ಶ್ರೀ ಶಂಕರ ಜಯಂತಿ ಮಂಡಳಿಯಲ್ಲಿ ಪರಬ್ರಹ್ಮ ಪ್ರತಿಷ್ಠಾನದ ವತಿಯಿಂದ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ವಾಸ್ತುಯೋಗಿ ಹಾಗೂ ಆಧ್ಯಾತ್ಮಿಕ ಚಿಂತಕರಾದ ಡಾಕ್ಟರ್ ರಮೇಶ್ ಕಾಮತ್ರವರು ಹಾಗೂ ಶ್ರೀಮತಿ ಶ್ರೀ ವೆಂಕಟೇಶ್ ದಂಪತಿಗಳು ಶ್ರೀ ಬಿ.ಕೆ. ಪ್ರಕಾಶ್ ಭಾರದ್ವಾಜ್ ಅವರನ್ನು ಗೌರವಿಸಿದ ಕ್ಷಣ. ನಮಸ್ತೆ ತ್ರಿಪುರಾಂತಕ ನಮಸ್ತೆ. ಈ ಒಂದು ಸಂದರ್ಭದಲ್ಲಿ ಹಲವಾರು ಸಂಗೀತ ಕಲಾವಿದರಿಗೆ ಪರಬ್ರಹ್ಮ ಪ್ರತಿಷ್ಠಾನದ ವತಿಯಿಂದ ಗೌರವಿಸಲಾಯಿತು. ನನಗೆ ಗೊತ್ತಿದ್ದಿರುವ ವಿಷಯಗಳೆಲ್ಲ ಹೇಳ್ಬಿಟ್ಟಿದ್ದಾರೆ. ನನಗನ್ಸುತ್ತೆ ಅವ್ರು ಹೇಳೋಕ್ಕಿಂತ ಹೆಚ್ಚಿಗೆ ನನ್ನ ಬಗ್ಗೆ ನಾನೇ ಹೇಳ್ಕೊಂಡ್ರೆ ಹೇಗೆ ಅಂತ ಅಂದ್ಕೊಳ್ತೇನೆ. ಕಾರಣ ನನಗೆ ನನ್ನ ಬಗ್ಗೆ ಗೊತ್ತಿರೋಷ್ಟು ಚೆನ್ನಾಗಿ ಬೇರೆ ಯಾರಿಗೂ ಗೊತ್ತಿರ್ಲಿಕ್ಕೆ ಸಾಧ್ಯ ಇಲ್ಲ. ಬಾಕಿಯವರು ಬೂತ್ ಗಟ್ಟಿ ಹಾಕ್ಬಿಟ್ಟು ದೊಡ್ಡದಾಗೆಲ್ಲ ತೋರಿಸ್ತಾರೆ. ಆಮೇಲೆ ಅವ್ರು ಪಾತ್ ಪೂಜೆ ಮಾಡಿ ಆ ಬೋರ್ಡ್ ಅಂತ ಹಾಕ್ಬಿಟ್ಟು ಕೈಯಲ್ಲೇ ನಿತ್ಯಾನಂದ ನಿಲಯ ಅಂತ ತಂದೆ ಹೊಡಿಸಿ ಇವತ್ತು ಕೂಡ ಮೈಸೂರಿನಲ್ಲಿ ಮಾಡಲಿಕ್ಕೆ ಯಾವುದೇ ಒಂದು ಸತ್ಸಂಗ ಮಾಡೋದು 10 ಜನ ಸೇರೋದಿಲ್ಲ, ಒಂದು ಡ್ಯಾನ್ಸ್ ಮತ್ತೊಂದು ಮುಂದಾದ್ರೆ 100 ಜನ ಸೇರ್ಬಿಡ್ತಾರೆ. ಆ ತರ ಪರಿಸ್ಥಿತಿನ ನಾವೇ ಸೊಲ್ಯೂಷನ್ ಹುಡ್ಕೋಬೇಕಲ್ವಾ? ಈ ತರ ಎಲ್ಲರೂ ಸೇರಿದ್ದಕ್ಕೆ ಶುಭವನ್ನ ಹಾರೈಸೋಣ. ನಮ್ಮ ಭಗವಾನ್ ರವರ ಒಂದು ಕನಸು ಏನಿತ್ತು ಅದನ್ನ ಇವತ್ತು ನನಸು ಮಾಡ್ತಾ ಇದ್ದೀವಿ. ಗುರು ಭಗವಾನ್
ಅವ್ರ ಆಶೀರ್ವಾದ ಇದೆ ಅಂತ ನಾನು ಅನ್ಕೊಳ್ತೀನಿ. ಅವ್ರ ಪರವಾಗಿ ನಾನು ಬಂದಿದ್ದೀನಿ ಅಂತ ಅನ್ಕೊಳ್ಳಿ. ನಾನು ಅವರು ಒಂದೇ ಸಮಕಾಲೀನ, ಒಂದೇ ವಯಸ್ಸವರು, ಒಂದೇ ತಕ್ಕವರು, ಒಟ್ಟಿಗೆ ಹಂಚ್ಕೊಂಡವ್ರು ಎಲ್ಲವನ್ನೂ ಕೂಡ. ಆ ಕಾರಣ ನೀವು ಕರೆಸಿರ್ಬೋದು. ನಾನು ಬರ್ತಾನೆ ಸ್ವಲ್ಪ ಬೇಸರ ಪಟ್ಕೊಂಡೆ. ಅವ್ರು ಹೇಳಿದೆ, ಏನ್ ಮೇಡಮ್ ಇದು ಎಲ್ಲ ಅಲಂಕಾರ ಮಾಡ್ಕೊಂಡು ಕರ್ಕೊಂಡ್ ಬರ್ತಾ ಇದ್ದೀರ ರಸ್ತೆನಲ್ಲಿ, ಗುರು ಭಗವಾನ ಜೀವನ ಅಂತಾರೆ ಅಲ್ಲಿವೇ ಇಲ್ಲ, ತುಂಬಾ ಸರಳವಾಗಿರ್ಬೋದು ಇರಬೇಕು. ಶ್ರೀಧರ ಸ್ವಾಮಿಗಳು ನೋಡಿ ಎಷ್ಟು ಸರಳವಾಗಿದ್ರು, ರಮಣ ಮಹರ್ಷಿಗಳು ನೋಡಿ ಎಷ್ಟು ಸರಳವಾಗಿದ್ರು. ಪರಬ್ರಹ್ಮ ಪ್ರತಿಷ್ಠಾನದ ವತಿಯಿಂದ ಒಂದು ಶ್ರೀ ಪರಬ್ರಹ್ಮ ವಾಣಿ ಅಂತ ಯೂಟ್ಯೂಬ್ ಚಾನಲ್ ಶುರು ಆಯಿತು. ಅದರಿಂದ ಗುರುಗಳ ಅಮೃತ ಹಸ್ತದಿಂದ ಈ ಒಂದು ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು. ಈ ಒಂದು ಕಾರ್ಯಕ್ರಮದ ಕುರಿತು ವಾಸ್ತುಶಾಸ್ತ್ರಜ್ಞರು ಹಾಗೂ ಆಧ್ಯಾತ್ಮಿಕ ಚಿಂತಕರಾದಂತಹ ಶ್ರೀ ಡಾಕ್ಟರ್ ರಮೇಶ್ ಪಂಡಿತ್ ಕಾಮತ್ ಅವರು ಎರಡು ಅನಿಸಿಕೆಗಳನ್ನು ಹಂಚ್ಕೊತಿದ್ದಾರೆ. ನಮಸ್ಕಾರ ಸರ್, ಹೇಳಿ ಸರ್. ಈ ತರ ಸಂದರ್ಭದಲ್ಲಿ ಒಂದು ಸಣ್ಣದಾಗಿ ಸತ್ಸಂಗ ಮಾಡ್ಬೇಕಂತೆ. ಮೊದಲಿಗೆ ತಮಗೆಲ್ಲ ಪರಾಭವ ಸಂವತ್ಸರದ ಈ ಯುಗಾದಿಯ ಹಾರ್ದಿಕ ಶುಭಾಶಯಗಳು. ಇವತ್ತಿನ ದಿನ ಹೇಗೆ ನಾವು ಬೇವು ಬೆಲ್ಲವನ್ನ ಸಮಾನವಾಗಿ ಸ್ವೀಕರಿಸಿದ್ವೋ ಅದೇ ತರ ನಮ್ಮ ಜೀವನದಲ್ಲೂ ಕೂಡ ಎಂತಹ ಕಷ್ಟ ಬರಲಿ, ಎಂತಹ ಸುಖ ಬರಲಿ, ಎಲ್ಲವನ್ನು ಸಮಚಿತ್ತದಿಂದ ಸ್ವೀಕರಿಸುವಂತಹ ಮನೋಭಾವನೆ ಎಲ್ಲರಿಗೂ ಕೊಡ್ಲಿ ಅಂತ ಸರ್ವಶಕ್ತ ಭಗವಂತನಲ್ಲಿ ಕೇಳ್ಕೊಳ್ತೇನೆ. ನಾನು ಹೇಳಿದೆ ಒಂದು ಸಣ್ಣದಾದ ಸತ್ಸಂಗ ಮಾಡ್ಬೇಕಂತೆ, ಒಂದು 5 ನಿಮಿಷದಲ್ಲಿ ಮುಗಿಸ್ಬಿಡ್ತೇನೆ. ನಮ್ಮ ಪರಬ್ರಹ್ಮ ಅಕಾಡೆಮಿಯಿಂದ ಓಂಕಾರದ ಉಚ್ಚಾರಣೆ ಆಯ್ತು. ಓಂಕಾರದ ಬಗ್ಗೆ ಒಂದೆರಡು ಗೊತ್ತಿರೋದು ಗೊತ್ತಿಲ್ಲದೆ ಇರೋ ಸಂಗತಿಗಳನ್ನ ನಿಮ್ಗೆ ಹೇಳ್ಬಿಡ್ತೇನೆ. ಓಂ ಅನ್ನೋದು ಕೇವಲ ಒಂದು ಪದ ಅಥವಾ ಶಬ್ದವಲ್ಲ. ನ್ಯಾಸಾದವ್ರು ಹೇಳಿರೋದು ನಮ್ಮ ಗ್ಯಾಲಾಕ್ಸಿ ತಿರುಗ್ತಾ ಇರ್ಬೇಕಾದ್ರೆ ಓಂ ಅನ್ನೋ ಶಬ್ದ ಉಂಟು ಮಾಡುತ್ತಂತೆ. ನಮಗ್ ಗೊತ್ತಿಲ್ಲ, ಅವ್ರು ಹೇಳಿರುವಂತಹದ್ದು. ಓಂನಲ್ಲಿ 3 ಅಕ್ಷರ ಇದೆ, ಅಕಾರ, ಉಕಾರ, ಮಕಾರ. ಅವು 3 ಸೇರಿ ಓಂ ಆಗತ್ತೆ. ಸಂತ ಜ್ಞಾನೇಶ್ವರ್ ಹೇಳ್ತಾರೆ, ಅಕಾರಾತೋ ಬ್ರಹ್ಮ, ಉಕಾರಾತೋ ವಿಷ್ಣು, ಮಕಾರಾತೋ ಮಹೇಶ್ವರ ಅಂತ. ಅಂದ್ರೆ ನೀವು ಒಂದೇ ಒಂದು ಓಂ ಹೇಳೋದ್ರಿಂದ 3 ದೇವರುಗಳನ್ನು ಕೂಡ ನೆನ್ಪು ಮಾಡ್ಕೊಂಡಂಗ ಆಗತ್ತೆ. ನೀವು ಬ್ರಹ್ಮ, ವಿಷ್ಣು, ಮಹೇಶ್ವರ ಎಂತ ಅದ್ಭುತ ಕಲ್ಪನೆ ರೀ ಅದು. ಕೆಲವರು ದೇವರನ್ನು ನಂಬೋದಿಲ್ಲಪ್ಪ, ಅವರು ಕೂಡ ಹೇಳ್ಬೋದು ಇದನ್ನ ಓಂಕಾರವನ್ನ. ಯಾತಕ್ಕೆ ಅಂತ ಹೇಳಿದ್ರೆ ಅದು ಬ್ರಹ್ಮ, ವಿಷ್ಣು, ಮಹೇಶ್ವರನೇ ಆಗ್ಬೇಕಾಗಿಲ್ಲ. ಬ್ರಹ್ಮನ ಕರ್ತವ್ಯವೇನೋ ಸೃಷ್ಟಿ ಮಾಡುವಂತದ್ದು. ವಿಷ್ಣುವಿನ ಕರ್ತವ್ಯ ಏನಪ್ಪಾ ಅಂದ್ರೆ ಅದನ್ನ ಉಳಿಸುವಂತದ್ದು, ಏನ್ ಗಳಿಸಿರ್ತೀವಲ್ಲ ಅದನ್ನ ಉಳಿಸುವಂತದ್ದು. ಮಹೇಶ್ವರನ ಕೆಲಸ ಏನು? ಎಲ್ಲವನ್ನ ನಾಶ ಮಾಡುವಂತದ್ದು. ಹಾಗೆ ನಿಮ್ಮ ಜೀವನದಲ್ಲಿ ಏನೋ ಒಂದು ಸೃಷ್ಟಿ ಆಗ್ಬೇಕು. ಮಕ್ಕಳಿಲ್ಲಪ್ಪ, ನಮ್ಮ ಆಧ್ಯಾತ್ಮಿಕ ವಿಜ್ಞಾನ, ವೇದ ವಿಜ್ಞಾನ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಚಿನ್ಮುದ್ರೆನಲ್ಲಿ ಅಕಾರವನ್ನು ಮಾತ್ರ ಹೇಳಿದಾಗ ಸೃಷ್ಟಿ ಮಾಡಬಹುದಂತೆ. ಏನೆಲ್ಲ ನೀವು ಸೃಷ್ಟಿ ಮಾಡ್ಬೇಕಲ್ಲ ಜೀವನದಲ್ಲಿ, ಈ ಅಕಾರ ಹೇಳಿದ್ರೆ ಸಾಕು. ಚಿನ್ಮುದ್ರೆ ಅಂತ ಹೇಳಿದಾಗ ನೋಡಿ, ನಿಮ್ಮ ಬಾಯಿ ಫುಲ್ ಓಪನ್ ಆಗಿರುತ್ತೆ. ಇದು ನಮ್ಮ 3 ಅವಸ್ಥೆಯನ್ನು ಹೇಳುತ್ತಂತೆ. ಮೊದಲನೇ ಅವಸ್ಥೆ ಜ್ಞಾನಾವಸ್ಥೆ, ಜಾಗೃತಾವಸ್ಥೆ. ಇವೆಲ್ಲ ಜಾಗೃತಾವಸ್ಥೆ ಇದೇ ಸತ್ಯ ಅಂತ ಅನ್ಕೊಂಡಿದೀವಿ, ಖಂಡಿತ ಅದು ಸತ್ಯ ಅಲ್ಲ. ಅಂತ ಹೇಳಿದಾಗ ನೋಡಿ ಬಾಯಿ ಓಪನ್ ಆಗ್ಬಿಟ್ಟಿರುತ್ತೆ. ಎಲ್ಲ ಗೊತ್ತು ನನಗೆ, ಎಲ್ಲವೂ ನೋಡ್ತಾ ಇದ್ದೀನಿ, ಎಲ್ಲವೂ ಸತ್ಯ ಅಂತ ಅನ್ಕೊಂಡಿದ್ದೀರಾ. ಆದ್ರೆ ಇದು ಜಾಗೃತಾವಸ್ಥೆನಲ್ಲಿ ಮಾತ್ರ ಸತ್ಯ. ಜಾಗೃತಾವಸ್ಥೆನಲ್ಲಿ ನೀವು ಇರೋದ್ರಿಂದ ಅಲ್ಲಿ ಒಳ್ಳೇದಾಗ್ಬೇಕಾದ್ರೆ ನಿಮ್ಗೆ ಅಕಾರವನ್ನ ಹೇಳಬೇಕು ಅಂತ ಹೇಳುತ್ತೆ ಚಿನ್ಮುದ್ರೆನಲ್ಲಿ. ಈ ಚಿನ್ಮುದ್ರೆನಲ್ಲಿ ಎಲ್ಲವೂ ಓಪನ್ ಆಗ್ಬಿಟ್ಟಿದೆ. ಈ ಮುದ್ರೆನಲ್ಲಿ ಅಂತ ಬಾಯಿ ಓಪನ್ ಆಗಿದೆ, ಮತ್ತೆ ಇದು ಕೂಡ ಓಪನ್ ಆಗಿದೆ ಫುಲ್. ಉಕಾರ ಹೇಳ್ಬೇಕಾದ್ರೆ ಚಿನ್ಮಯ ಮುದ್ರೆ ನೋಡಿ, ಇದು ಆದಿ ಮುದ್ರೆ, ಇದು ಚಿನ್ಮಯ ಮುದ್ರೆ ಅಂತ ಹೇಳ್ತಾರೆ. ಸ್ವಲ್ಪ ಓಪನ್ ಆಗಿರುತ್ತೆ, ಸ್ವಲ್ಪ ಕ್ಲೋಸ್ ಆಗಿರುತ್ತೆ. ಚಿನ್ಮಯ ಮುದ್ರೆನಲ್ಲಿ ಅಕಾರ ಉಕಾರ ಹೇಳ್ಬೇಕಂತೆ. ಅರೆ ಆ ತರ ಫುಲ್ ಬಾಯ ಬಿಡ್ತಾ ಇಲ್ಲ ನಾವು, ಫುಲ್ ಮುಚ್ಚತಾನೂ ಇಲ್ಲ. ನೋಡಿ ಮುಚ್ಚಾಗಿದೆ, ಫುಲ್ ಮುಚ್ಚಿಲ್ಲ, ಸ್ವಲ್ಪ ತೆಗೆದಿದೆ. ಇದು ನಮ್ಮ ಕನಸಿನ ಅವಸ್ಥೆ ಅಂತ ಹೇಳ್ತೇವೆ. ಸ್ವಪ್ನಾವಸ್ಥೆನಲ್ಲಿ ನಿಮ್ಗೆ ಒಳ್ಳೇದಾಗ್ಬೇಕಾದ್ರೆ, ಕೆಟ್ಟದ ಕನಸುಗಳು ಬರ್ದೇ ಇರ್ಬೇಕಾದ್ರೆ, ಆ ಸ್ವಪ್ನಾವಸ್ಥೆನಲ್ಲೂ ಏನೋ ಒಂದು ಕಾರ್ಯ ನೀವು ಮಾಡ್ತಾ ಇರ್ತೀರಾ, ಅದು ಶುಭವಾಗ್ಲಿ ಅನ್ಲಿಕ್ಕೋಸ್ಕರ ನೀವು
ಈತ ಚಿನ್ಮಯ ಮುದ್ರೆನಲ್ಲಿ ಉಕಾರವನ್ನು ಉಚ್ಚಾರ ಮಾಡಬೇಕು ಅಂತ. ಓ ಮಕಾರ ಲಯಕರ್ತ ಶಿವ. ಲಯಕರ್ತ ಅಂದ್ರೆ ನಮ್ಮಲ್ಲಿರೋ ಕೆಟ್ಟಗಳೆಲ್ಲ, ದೃಷ್ಟಿದೋಷ ಇರ್ಬೋದು, ಮತ್ತೊಂದು ಬಾಧೆ ಇರ್ಬೋದು, ಏನೇ ನಿಮ್ಮ ಅನಾರೋಗ್ಯ ಇರ್ಬೋದು, ಎಲ್ಲವೂ ನಾಶವಾಗ್ಲಿಕ್ಕೋಸ್ಕರ ಮಕಾರವನ್ನು ಹೇಳ್ಬೇಕಂತೆ. ಅದು ಆದಿ ಮುದ್ರೆನಲ್ಲಿ ಹೇಳ್ಬೇಕಂತೆ. ಎಲ್ಲ ಮುಚ್ಚಾಗಿದೆ ನೋಡಿ. ನಮ್ಮ ಹಿರಿಕರು ಎಷ್ಟು ಬುದ್ಧಿವಂತರು. ಅಕಾರದಲ್ಲಿ ನೀವು ಚಿನ್ಮಯ ಮುದ್ರೆನಲ್ಲಿ ಚಿನ್ಮುದ್ರೆನಲ್ಲಿ ಹೇಳ್ಬೇಕು, ಉಕಾರವನ್ನ ಚಿನ್ಮಯ ಮುದ್ರೆನಲ್ಲಿ ಹೇಳ್ಬೇಕು, ಮಕಾರವನ್ನ ಆದಿ ಮುದ್ರೆನಲ್ಲಿ ಫುಲ್ ಮುಚ್ಚೋಗಿದೆ. ಮಾ ಅಂತ ಹೇಳ್ಬೇಕಾದ್ರೆ ಬಾಯ್ ಬಿಡೋಕೆ ಆಗಲ್ಲ. ಇದು ತುರ್ಯಾವಸ್ಥೆ. ಆ ಒಂದು ಅವಸ್ಥೆ ಪ್ರತಿದಿನ ಹೋಗ್ತೀರಾ ನೀವು ತುರ್ಯಾವಸ್ಥೆಗೆ. ಅದು ಭಗವಂತನೊಂದಿಗೆ ಇರುವಂತ ಕ್ಷಣ. ಅಲ್ಲಿ ನಾವ್ ಯಾರು ಅಂತಲೇ ಗೊತ್ತಿಲ್ಲ, ನನ್ ಮನೆ ಗೊತ್ತಿಲ್ಲ, ನನ್ನ ಹೆಂಡತಿ ಗೊತ್ತಿಲ್ಲ, ಯಾರು ನಮ್ಮ ಮಕ್ಕಳು ಏನೂ ಗೊತ್ತಿಲ್ಲ. ಆ ಸ್ಥಿತಿಗೆ ಪ್ರತಿದಿನ ತಲುಪ್ತೀರಾ ನೀವು. ಅದು ಇದ್ರ ಮಹತ್ವ. ಆ ನಿಮಿತ್ತ ಪ್ರತಿದಿನ ನೀವು ಅಕಾರ ಉಕಾರ ಮಕಾರವನ್ನ ಮತ್ತೆ ಓಂ ಅಂತ ಸಂಪೂರ್ಣವಾಗಿ ಕೂಡ ನೀವು ಹೇಳೋದ್ರಿಂದ ನಿಮ್ಗೆ ಈ ಎಲ್ಲ ಅವಸ್ಥೆನಲ್ಲೂ ಒಳ್ಳೇದಾಗತ್ತೆ ಅಂತ ಆ ಓಂನಲ್ಲಿ ಅಡಗಿದೆ. ನಾವು ತಿಳ್ಕೊಂಡಿರೋದೆಲ್ಲ ತಪ್ಪು, ತಿಳ್ಕೊಂಡಿರೋದೆಲ್ಲ ತಪ್ಪು, ನಿಜ ಸ್ಥಿತಿ ಗೊತ್ತೇ ಇಲ್ಲ. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ, ಅದು ನಿಮ್ಮ ಜೀವನ ಪರ್ಯಂತ ಹೋಗುತ್ತೆ. ಏನಾದ್ರೂ ಒಂದು ಮಾತು ಹೇಳಿದ್ರೆ ಇಲ್ಲಿಂದ ತಗೊಂಡೋಗ್ಬೇಕು ನೀವು ಹೃದಯಕ್ಕೆ. ಇವತ್ತು ತಗೊಂಡೋಗೋದು ಮರ್ತು ಕೊಡೋದು. ಸಿನಿಮಾ ನೋಡ್ತೀವಲ್ಲ, ಯಾವ್ದು ಡಿಶಮ್ ಸಿನಿಮಾ ನೋಡಿ, KGF 5 ವರ್ಷ ಆದ್ಮೇಲೆ KGF ಎಲ್ಲ ಯಾವ್ದೋ ಇಲ್ಲ, ನೆನ್ಪಲ್ಲೇ ಇರೋದಿಲ್ಲ. ಇದು ಯಾವ್ದಾರಿದ್ರೆ ಸಿನಿಮಾ ಇವಾಗ ಇನ್ನೂ ಹೊಸದಾಗಿ ಬಂದಿದೆ, ಏನೋ ಟೆಕ್ನಾಲಜಿ ಅದು ಇದು ಅಂತಿಲ್ಲ. ನಾನು ಕಡಿಮೆ ಒಂದು 2800 ಮೋಟಿವೇಶನಲ್ ಪ್ರೋಗ್ರಾಮ್ ಮಾಡಿದ್ದೀನಿ. ಇದು ಮೋಟಿವೇಶನ್ ಪ್ರೋಗ್ರಾಮ್ನ ಒಂದು ಸಣ್ಣ ಭಾಗ. ಇದು ನಿಮ್ಮ ಜೀವನ ಪರ್ಯಂತ ಹೋಗುತ್ತೆ ಈ ಮಾತು. ಮಕ್ಳಿಗೂ ಅನ್ವಯಿಸುತ್ತೆ, ದೊಡ್ಡವ್ರಿಗೂ ಅನ್ವಯಿಸುತ್ತೆ. ಒಂದು ಪ್ರಾಯೋಗಿಕವಾಗಿ ಮಾಡೇ ಬಿಡೋಣ. ನಿಮ್ಮ ಹೆಸರು ಶ್ರುತಿ ಅಲ್ಲ ಮೇಡಮ್? ಭಾರ್ಗವಿ. ಶ್ರುತಿ ನಿಮ್ಮ ಮಗಳು. ಇವಾಗ ಭಾರ್ಗವಿಯರಿಗೆ ಒಂದು ಪ್ರಶ್ನೆ ಮಾಡ್ತೀವಿ. ಇಂಗ್ಲಿಷ್ ಗೊತ್ತಿದೆ ಮೇಡಮ್ ನಿಮ್ಗೆ? ನಾನು ಇಂಗ್ಲಿಷ್ ನಲ್ಲಿ ಸಿಂಪಲ್ ಕ್ವಶನ್ ಕೇಳ್ತೀನಿ. ವಾಟ್ ಈಸ್ ಯುವರ್ ನೇಮ್ ಅಂದ್ರೆ ಮೈ ನೇಮ್ ಈಸ್ ಭಾರ್ಗವಿ ಅಂತ ಸಂಪೂರ್ಣ ಹೇಳ್ಬೇಕು. ಅರ್ಧಂಬರ್ಧ ಹೇಳ್ತೀವಿ ನಾವು, ಬರೀ ಭಾರ್ಗವಿ ಅಂದ್ರೆ ಆಗಲ್ಲ. ಏನೇ ಪ್ರಶ್ನೆ ಮಾಡಿದಾಗ ಸಂಪೂರ್ಣವಾಗಿ ಹೇಳಬೇಕು. ವಾಟ್ ಈಸ್ ಯುವರ್ ನೇಮ್? My name is Bhargavi. ಜೋರಾಗಿ ಹೇಳಿ. My name is Bhargavi. ವೆರಿ ಗುಡ್. ಚಪಾಳೆ ಕೊಡ್ರಿ. ಎಂತ ದೊಡ್ಡ ಸಂಗೀತಗಾರ್ತಿಗೆ. ಹೌ ಓಲ್ಡ್ ಆರ್ ಯು? I'm 32 years old. ವೆರಿ ಗುಡ್. ಜೋರಾಗಿ ಹೇಳ್ರಿ. I'm 32 years old. ನಿಜವಾಗಿ ಹೇಳ್ತಾ ಇದ್ದಾರೆ. ಹಾ ಹೇಳಿ. ಕರೆಕ್ಟ್, ಸತ್ಯವಾದ. ಇವಾಗ ಮಕ್ಳಿಗೆ ಕೇಳ್ತೀನಿ. ವಾಟ್ಸ್ ಯುವರ್ ಗುಡ್ ನೇಮ್? Samrid. ಹೈ, ಮೈ ನೇಮ್ ಈಸ್. ಒಳ್ಳೆ. My name is Samrid. ಹೌ ಓಲ್ಡ್ ಆರ್ ಯು? I am 12 years old. ವೆರಿ ಗುಡ್. ಇವಾಗ ಆ ಪ್ರಶ್ನೆ ನನಗೆ ಹಾಕಿ ಮೇಡಮ್. ವಾಟ್ಸ್ ಯುವರ್ ಗುಡ್ ನೇಮ್ ಕೇಳಿ. What's your good name, sir? ಐ ಆಮ್ ಡಾಕ್ಟರ್ ರಮೇಶ್ ಕಾಮತ್. ನೆಕ್ಸ್ಟ್ ಪ್ರಶ್ನೆ. How old are you? ಐ ಆಮ್ 75 years young. ಇವರು ಹೆಂಗಾಗ್ಬಿಟ್ಟು ರೀ ಸಾಯ್ತಾ ಇರ್ಬೇಕಾದ್ರೆ ಓಲ್ಡ್ ಆಗ್ಬೇಡಿ, ಮನಸ್ಸಲ್ಲಿ ಹೆಂಗಾಗಿಟ್ಕೊಳ್ಳಿ. ದಟ್ ಇಸ್ ದ ಲೆಸನ್ ಆಫ್ ಗಿವಿಂಗ್ ಟು ಯು. ವಯಸ್ಸು ಸಾಗಿ ಆಗ್ತಾ ಇರುತ್ತೆ ನೀವು ಹೇಳಿದವರು, ಆದ್ರೆ ಮನಸ್ಸು ನಿಮ್ ಕಂಟ್ರೋಲ್ ಅಲ್ಲಿ ಇದೆ. ಯು ಶುಡ್ ಬಿ ಆಲ್ವೇಸ್ ಸಾಯ್ತಾ ಇರ್ಬೇಕಾದ್ರೆ ಹೆಂಗ್ ಅಂತ ಹೇಳ್ಬಿಟ್ಟು ಸಾಯ್ರಿ. ನೋಡಿ ಎಷ್ಟು ಮಟ್ಟಿಗೆ ಚೇಂಜ್ ಆಗ್ಬಿಡ್ತಾರೆ ಲೈಫಲ್ಲಿ ಇವರು ಅಂತ ಹೇಳಿದ್ರೆ ಇದೊಂದೇ ಮಾತು. ಹೌ ಓಲ್ಡ್ ಆರ್ ಯು? I don't want to lie. ಹಾ ಹೇಳಿ. I'm 32 years old. Young. ಕೈ ಕೊಡ್ರಿ ನೋಡ್ರಿ. ಹೆಂಗ ಹೌ ಓಲ್ಡ್ ಆರ್ ಯು? I am 12 years young. ವೆರಿ ಗುಡ್. ಕೈ ಕೊಡ. ನೋಡ್ರಿ, ನಿಮ್ ಜೀವನದಲ್ಲಿ ಮರಿತೀರಿ ಪಾಠ? ಮರಿಯಕ್ ಸಾಧ್ಯ ಏನ್ರಿ? ಫಸ್ಟ್ ನಾನ್ ನೆನ್ಪಡ್ಬಿಡ್ತೀನಿ ಯಾರು ಹೌ ಓಲ್ಡ್ ಆರ್ ಯು ಅಂದ್ಕೊಡ್ಲಿ ಅಲ್ವಾ? ಹಾಗೆ ನಾವ್ ಯಾವತ್ತು ಯಂಗ್ ಆಗಿರ್ಬೇಕು. ಇನ್ನೊಂದೇ ಒಂದು ಮಾಡ್ಬಿಟ್ಟು ಇವ್ರದ್ದೇನೋ ಒಂದು ಪಾಪ ಕಾರ್ಯಕ್ರಮ ಹಾಕ್ತಾ ಇದಾರೆ, ಎಲ್ರಿಗೂ ಗೊತ್ತಾಗ್ಲಿ ಅಂತ ಹೇಳ್ತಾ ಇದ್ದೀನಿ. ನಾವು ತಿಳ್ಕೊಂಡಿರೋದೆಲ್ಲ ತಪ್ಪು, ಎಲ್ರೂ ತಪ್ಪು. ನೋಡಿ, ನೀವ್ ದಿನ ನಿತ್ಯ ಊಟ ಮಾಡ್ತೀರಾ, ತಿಂಡಿ ಮಾಡ್ತೀರಾ, ಯಾರಿಗೆ? ನನಗೋಸ್ಕರ ಮಾಡ್ತೀರೇನ್ರಿ? ಇಲ್ಲ ಸರ್, ಯಾರಿಗೋಸ್ಕರ ಮಾಡ್ತೀರಿ? ನನ್ನಗೋಸ್ಕರ. ವೆರಿ ಗುಡ್. ನೀವು ಊಟ ತಿಂಡಿ ಮಾಡ್ತೀರಾ ಯಾರಿಗೋಸ್ಕರ? ನಿಮ್ಮ ಊಟದಿಂದ ನನ್ಗೇನಾದ್ರು ಹೊಟ್ಟೆ ತುಂಬತ್ತೇನ್ರಿ? ಯಾರಿಗೋಸ್ಕರ ಮಾಡ್ತೀರಾ? ನಮಗೋಸ್ಕರ. ಥು, ಎಂತ ಸ್ವಾರ್ಥ ರೀ ನೀವು. ನಾನು ಅಂತ ಹೇಳಿದ್ರಿ. ಸ್ವಾರ್ಥ ಇರಬಾರ್ದು ಮನುಷ್ಯನ್ಗೆ. ಏನ್ ಸರ್ ಸ್ವಾರ್ಥ ಇದ್ರೆ ನನಗೆ ತಿಂದೆ ಇರ್ಬೇಕಾಗತ್ತ? ಇಲ್ಲ, ನೀವು ತಿಳ್ಕೊಂಡಿರೋ ತಪ್ಪು. ನಿಮ್ಮ ದೇಹದೊಳಗಡೆ ಕೋಟಿ 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 ಜೀವಕೋಶಗಳಿದೆ. DNA ಇದೆ, RNA ಇದೆ, ರೆಡ್ ಬ್ಲಡ್ ಕಾರ್ಪಸ್ಕಲ್ ಇದೆ, ವೈಟ್ ಬ್ಲಡ್ ಕಾರ್ಪಸ್ಕಲ್ ಇದೆ. ಅವರೆಲ್ಲ ಜೀವಿಗಳೇ ಕಣ್ರಿ.
ನೀವು ಒಂದೊಂದು ತುತ್ತು ಅನ್ನ ತಿಂತಾ ಇರೋದು ಆ ಜೀವಿಗಳು ಚೆನ್ನಾಗಿರ್ಲಿ ಅಂತ. ನಿಮ್ಗೆ ಹೊಟ್ಟೆ ಹಸು ಯಾತಕ್ಕಾಗತ್ತೆ ಅಂತ ಹೇಳಿದ್ರೆ, ಆ ಜೀವಕೋಶಗಳೆಲ್ಲ ವಿಲ 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 ಅಂತ ಹಸುವಿನಿಂದ ಒದ್ದಾಡಿದಾಗ ನಿಮ್ಗೆ ಹಸುವಿನ ಅನುಭವ ಆಗತ್ತೆ. ಇನ್ನು ಮುಂದೆ ನನಗೋಸ್ಕರ ತಿನ್ನೋದಿಲ್ಲಪ್ಪ, ನನ್ನೊಳಗಡೆ ಒಂದು ಬ್ರಹ್ಮಾಂಡ ಭಗವಂತ ಸೃಷ್ಟಿಸ್ಬಿಟ್ಟಿದ್ದಾನೆ, ಅದನ್ನೆಲ್ಲ ಚೆನ್ನಾಗಿ ನೋಡ್ಕೊಂತ ಆ ನಿಮಿತ್ತ ನಾನು ತಿಂತಾ ಇದ್ದೀನಿ ಅಂತ ಅನ್ಕೊಳ್ಳಿ. ಒಂದು ತುತ್ತು ತುಪ್ಪ ಜಾಸ್ತಿ ಹಾಕೋದು ನನಗೋಸ್ಕರ ಅಲ್ಲಪ್ಪ, ಆ ಮಕ್ಕಳು ಚೆನ್ನಾಗಿ ಸುಖವಾಗಿರ್ಲಿ ಅಂತ ಅನ್ಕೊಂಡು ನಿಸ್ವಾರ್ಥದಿಂದ ನಾವು ಬದುಕನ್ನ ನಡೆಸೋದಕ್ಕೆ ಕಲಿಯೋಣ ಈ ಯುಗಾದಿ ದಿವಸ ಅಂತ ಹೇಳಿ ಸರ್ವಂ ಪರಬ್ರಹ್ಮಾರ್ಪಣ ಮಸ್ತು ಅಂತ ನನ್ನ ಮಾತನ್ನ ಮುಗಿಸ್ತೇನೆ. ಹಾಗೂ ನಮ್ಮ ಜೊತೆ ಈ ದಿನ ಸಂಸ್ಥಾಪಕ ಅಧ್ಯಕ್ಷರು ಶ್ರೀ ವೆಂಕಟೇಶ್ ಅವರಿದ್ದಾರೆ. ಈ ಒಂದು ಶ್ರೀ ಪರಬ್ರಹ್ಮ ಪ್ರತಿಷ್ಠಾನದ ವತಿಯಿಂದ 2 ಅನಿಸಿಕೆ ಹಂಚ್ಕೊಬೇಕು ಸರ್. ನಮಸ್ಕಾರ. ಆಧ್ಯಾತ್ಮ ಬಂಧುಗಳಿಗೆ ಉಗಾದಿ ಹಬ್ಬದ ಶುಭಾಶಯಗಳು. ತಾವೆಲ್ಲ ಇಷ್ಟೊತ್ತು ಕೂದು ಕಾದು ಮತ್ತೆ ಈ ವಿಚಾರವನ್ನ ತಗೊಳ್ತಾ ಇದ್ದೀರಲ್ಲ, ನಿಮಗೆಲ್ಲ ವಂದನೆಗಳು. ನಮ್ಮ ಗಂಗಾಧರ್ ಗುರು ಮಹಾನ್ ಅವರ ಪ್ರೇರಣೆ ಮತ್ತು ಕೃಪಾ ಆಶೀರ್ವಾದದೊಂದಿಗೆ, ನಮ್ಮ ಗಂಗಾಧರ್ ಗುರು ಭಗವಾನ್ ಅವರ ಕೃಪಾ ಆಶೀರ್ವಾದದೊಂದಿಗೆ ಪರಬ್ರಹ್ಮವಾಣಿ ಅವರು ಬರೆದ ಅಷ್ಟಕಗಳು ಮತ್ತೆ ವಿಶ್ಲೇಷಣೆ ಮಾಡಿ ನಮ್ಮ ನಾಗರಾಜ್ ಅವರು ಎಷ್ಟು ಸುಲಭವಾಗಿ ಮತ್ತೆ ಭಾರ್ಗವಿ ರಾಗಾಸ್ ಅವರಿಂದ ಆ ಅಷ್ಟಕಗಳು ಬಿಡುಗಡೆ ಆಗಿದೆ. ನಾವೆಲ್ಲ ತುಂಬಾ ಆತ್ಮೀಯವಾದ ಸಂತೃಪ್ತರಾಗಿದ್ದೆ, ಅವರು ಶ್ರದ್ಧಾಂಜಲಿ ಸಲ್ಲಿಸ್ತಾ ಇದೀವಿ ಅಂತ ಹೇಳಿ ನಿಮ್ಗೆಲ್ಲ ತಿಳಿಸ್ತಾ ಇದ್ದೀನಿ. ಎಲ್ಲರೂ ಬಂದಿದ್ದಕ್ಕೆ, ಇಷ್ಟೊತ್ತರೆಗೂ ನಿಮ್ ಸಮಯ ಕೊಟ್ಟಿದ್ದಕ್ಕೆ ತುಂಬಾ ವಂದನೆಗಳು. ನಮಸ್ಕಾರ. ಪ್ರೀತಿ ವಿಶ್ವಾಸಕ್ಕೆ ಈ ಕಾರ್ಯಕ್ರಮಕ್ಕೆ ಪ್ರೆಸೆಂಟ್ ಆಗ್ಬೇಕು ಅಂತಾನೆ ಬಂದಿದ್ದು ರಮೇಶ್ ಕಾಮತ್ ಅವರು. ನಮ್ಮ ಗುರುಗಳು ಅಷ್ಟು ಸರಳ, ಅಷ್ಟು ಸಜ್ಜನಿಕೆ ಅಂತ ಗುರುಗಳು. ಅದೇ ಒಂದು ನಿಟ್ಟಲ್ಲಿ ನಮ್ಗೆ ತಾವು ಯಾರ್ಯಾರನ್ನ ಆಧ್ಯಾತ್ಮ ಚಿಂತನೆಯಲ್ಲಿ ನೋಡಿದ್ದೀವೋ ಅವ್ರನ್ನೆಲ್ಲ ನಮಗೆ ಪರಿಚಯ ಮಾಡಿಕೊಟ್ಟಿದ್ದು ಮೊಟ್ಟ ಮೊದಲು ನಮ್ಮ ಗಂಗಾಧರ ಗುರುಗಳ ಹತ್ರ ಹೋದ ನಂತರ ರಮೇಶ್ ಕಾಮತ್ ಜಿ ಅವರು. ಆಡು ಮುಟ್ಟದ ಸೊಪ್ಪಿಲ್ಲ, ಕಾಮತ್ ಅವರು ನಡೆದಾಡಿರುವ ಕ್ಷೇತ್ರವಿಲ್ಲ. ಅಂತಹ ವ್ಯಕ್ತಿ ನಮ್ಮ ಡಾಕ್ಟರ್ ರಮೇಶ್ ಕಾಮತ್ ಅವರು. ಪೂನಾ ಫಿಲಂ ಇನ್ಸ್ಟಿಟ್ಯೂಟ್ ಅಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಲ್ಲಿ ಗ್ರಾಜ್ಯುಯೇಟ್ ಆಗಿ ಕೊಂಕಣಿ ಭಾಷೆಯಲ್ಲಿ 5 ಚಲನಚಿತ್ರಗಳನ್ನ, ಕಿರು ಚಲನಚಿತ್ರಗಳನ್ನ ತೆಗೆದಿದ್ದಾರೆ. ಯಾಕಂದ್ರೆ ಪ್ರೀತಿ ವಿಶ್ವಾಸ ಗೌರವ ಕೊಡ್ತಾ ಇರೋದು ಎಲ್ಲವನ್ನೂ ಕೂಡ ಅವನಿಗೆ ಸಮರ್ಪಿಸ್ತೀನಿ. ನಾನು ಸಾಧ್ಯ ಆದರೆ ಅನುಸರಿಸಿ ನಾನು ಪ್ರತಿ ವರ್ಷ ಒಂದು ಹೆಣ್ಮಕ್ಳು ಮದುವೆ ಮಾಡ್ತೀನಿ. 1 ಲಕ್ಷ ರೂಪಾಯಿ ಖರ್ಚು ಮಾಡಿ ಆರ್ಯ ಸಮಾಜದಲ್ಲಿ ಮಾಡಿಸ್ತೀನಿ. ಬೆಳಿಗ್ಗೆ ಎಲ್ಲ ಮದುವೆ ಮಾಡಿಬಿಟ್ಟು ಸಂಜೆ 100 ಜನಕ್ಕೆ ಊಟ ಹಾಕ್ತೀನಿ. ಅವ್ರಿಗೆ ತಂದೆ ಇರಬಾರ್ದಷ್ಟೇ, ಜಾತಿ ಯಾವ್ದು ಬೇಕಾದ್ರೂ ಆಗಿರ್ಲಿ ಅಂಥವ್ರ ಕೆಲಸ ಕೂಡ ಕೊಡಿಸಿ. ಇದುವರೆಗೂ ಒಂದು ಕಡಿಮೆಯಲ್ಲೂ ಕೂಡ 32 ಜನ ಹೆಣ್ಮಕ್ಳು ಮದುವೆ ಮಾಡಿ ಅಷ್ಟೇ ನಾನು ಇವರು ನಮ್ಮ ಋಷಿ ಪ್ರಭಾಕರ್ ಅವರ ಋಷಿ ಪ್ರಭಾಕರ್ ಇದ್ದಾರೆ, ಅವ್ರಿಗೆ ಬಹಳ ಆಸಕ್ತಿಯಾಗಿದ್ದವರು ಕೂಡ ಅವರು ನಮ್ಮ ಗಂಗಾಧರ ತುಂಬಾ ಹತ್ತಿರದವರು. ಸರ್ ಬನ್ನಿ. ಓಕೆ ಸರ್, ಈ ಕಡೆ
pass by this world. I expect to pass by this world but once. God, I will do what I have to do today and today alone. God, I will not borrow again. ನಿಮಗೆ ಸಿಲ್ವರ್ ಕಲರ್ ಬೇಡ, ಸಿಲ್ವರ್ ಕಲರ್ ಪೈಪ ಇದು ನಮ್ಮ ದೊಡ್ಡ ಮಗುಗೆ ಸಂಗೀತದಲ್ಲಿ ಇನ್ನೂ ಮಗು ಅಲ್ವಮ್ಮ, ಇನ್ನು ಕಲಿಯೋದು ಬಹಳಷ್ಟು ದೇವ್ರು ಒಳ್ಳೇದು ಮಾಡ್ತಾರೆ. ಓಕೆ, ಥ್ಯಾಂಕ್ ಯು. ಎದೆಗಳು ಜೋಶಲ್ಲಿರ್ಬೇಕು. ಶಿವರಾಮ್ ಕಾರಂತರಿಗೂ ಆಧ್ಯಾತ್ಮಿಕತೆಗೂ ಏನ್ ಸಂಬಂಧ ಅಂತ ನೀವು ಕೇಳ್ಬೋದು. ಅವರು ದೇವರನ್ನೇ ನಂಬ್ತಾ ಇರಲಿಲ್ಲ ಮನುಷ್ಯ. ಅವ್ರು ದೇವ್ರನ್ನ ನಂಬಲ್ಲ
ನನ್ನ ಮಾತಕ್ಕೆ ದೇವರು ಇದ್ದೇ ಇರ್ತಾನ, ಅದು ಬೇರೆ ಪ್ರಶ್ನೆ. ಶಿವರಾಮ್ ಕಾರಂತ ಯಾತಕ್ಕೆ ಉದರಿಸಿದೀನಿ ಅಂತ ಹೇಳಿದ್ರೆ, ಅವ್ರು ಮಾಡದೇ ಇರೋ ಕೆಲಸ ಇಲ್ಲ. ಯಕ್ಷಗಾನವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೆಗೆದುಕೊಂಡೋದ್ರು. 10 ಹಲವಾರು ಒಳ್ಳೆ ಕಾದಂಬರಿಗಳನ್ನ ಬರೆದ್ರು, ಪ್ರವಾಸ ಕಥನಗಳನ್ನ ಬರೆದ್ರು. ನಮ್ಮ ವಾತಾವರಣ ಉಳಿಸ್ಲಿಕ್ಕೋಸ್ಕರ ಬಹಳಷ್ಟು ಶ್ರಮವನ್ನ ವಹಿಸಿದ್ರು. ಅವ್ರಿಗೆ ಎಷ್ಟು ಯಾವ ವಿಷಯದಲ್ಲಿ, ನೀವು ಶಿಕ್ಷಣಕಾರ ಅಂತ ಸುಮ್ಮನೆ ಇಂಟರ್ನೆಟ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ವಿಜ್ಞಾನ ಪ್ರಪಂಚ ಅಂತ 4 ಗ್ರಂಥಗಳನ್ನ ಬರೆದ್ರು. ಒಬ್ಬರೇ 9 ತಿಂಗಳು ಕುಳಿತು ಅದನ್ನ ಅಭ್ಯಸಿಸಿ ಅವರ ಸ್ವಂತ ಹಣ ಹಾಕಿ ಮಾಡುವಂತಹ ಗ್ರಂಥ ವಿಜ್ಞಾನ ಪ್ರಪಂಚ, ಎನ್ಸೈಕ್ಲೋಪೀಡಿಯಾ ಆಫ್ ಸೈನ್ಸ್. ಅದೇ ತರ ಬಾಲ ಪ್ರಪಂಚ ಅಂತ ಬರೆದ್ರು, ಮಕ್ಕಳಿಗೋಸ್ಕರ ಜ್ಞಾನವನ್ನ ಕೊಡ್ಲಿಕ್ಕೆ. ಅವ್ರಿಗೆ ಬರದೇ ಇರೋ ಪ್ರಶಸ್ತಿನೇ ಇಲ್ಲ. ರಾಜ್ಯ ಪ್ರಶಸ್ತಿ ಬಂತು, ಸೋವಿಯತ್ ಯೂನಿಯನ್ ಪ್ರಶಸ್ತಿ ಬಂದಿದೆ, ಅಂತಾರಾಷ್ಟ್ರೀಯ ಪ್ರಶಸ್ತಿಗಳೆಲ್ಲ ಬಂತು, ಪದ್ಮಭೂಷಣ ಪ್ರಶಸ್ತಿ ಕೂಡ ಬಂತು. ಕೈಗಾ ಯೋಜನೆ ಬಂದಾಗ ಅದರ ಹೋರಾಟದಲ್ಲಿ ನಿಂತು ಕೈಗಾ ಯೋಜನೆ ಆಗಬಾರದು ಅಂತ ಹಠಾತ್ 10 ಸೇರಿಸಿ ಬಹಳಷ್ಟು ಹೋರಾಟ ಮಾಡಿದಾಗ ಸರ್ಕಾರ ಒಪ್ಪದೇ ಇದ್ದಾಗ ಆಗ ಅವ್ರು ಕೊಟ್ಟಂತಹ 1 ಲಕ್ಷ ರೂಪಾಯಿ ಪದ್ಮಭೂಷಣ ಪ್ರಶಸ್ತಿಯನ್ನ ಗವರ್ಮೆಂಟ್ಗೆ ವಾಪಸ್ ಮಾಡಿದಂತಹ ವ್ಯಕ್ತಿ ಚಪ್ಪಾಳೆಗಳಿಗೆ. ಈಗಿನವರೆಲ್ಲ ಏನ್ ಸರ್ ಇಷ್ಟು ಕಡಿಮೆ ಕೊಡ್ತೀರಾ, 1 ಲಕ್ಷ ಅನ್ನೋದು ತುಂಬಾ ಕಡಿಮೆ ಸರ್, ನೀವು ಅಟ್ಲೀಸ್ಟ್ 5 ಲಕ್ಷ ಕೊಡ್ಬೇಕು ಅಂತ ಡಿಮ್ಯಾಂಡ್ ಮಾಡೋ ಜನ ಇರ್ಬೇಕಾದ್ರೆ ನಮಗ್ ಬಂದ ಪ್ರಶಸ್ತಿನೆಲ್ಲ ವಾಪಸ್ ಮಾಡಿದಂತಹ ವ್ಯಕ್ತಿ ಶಿವರಾಮ್ ಕಾರಂತರು. ಶಿವರಾಮ್ ಕಾರಂತರು ನಾವೆಲ್ಲ ಅವ್ರ ಮುಂದೆ ಏನೂ ಇಲ್ಲ, ಸುಮ್ಮನೆ ನಾವು ಕೊಚ್ಕೊಳ್ತೀವಿ ನಾವು ಕ್ರಾಂತಿಕಾರರು ಅದು ಇದು ಅಂತ. ಇಷ್ಟೆಲ್ಲ ಶಿವರಾಮ್ ಕಾರಂತರು ಮಾಡಿ ಕಡೆಗೆ ಅವ್ರಿಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಬಂತು, ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿ. ಅದು ಅವ್ರ ಪುಸ್ತಕ ಏನಾದ್ರು ಓದಿದ್ದೀರಿ ಅಂತ ಕೇಳಿದ್ರೆ ನೀವು ಹೇಳ್ತೀರಾ ಓದಿದ್ದೀವಿ ಸರ್. ಎಂತೆಂತ ಅಚೋಮನ ದುಡಿ, ಬೆಟ್ಟದ ಜೀವ, ಯಮಧರ್ಮನ ಸಂಸಾರ, ಇದು ಅಂತೆಲ್ಲ ಹೇಳ್ತೀರಾ. ಆದ್ರೆ ನಾನು ಹೇಳೋದು ಒಂದು ಪುಸ್ತಕ ಓದಿ ಸಾಕು, ಅಡಿದ ಮೇಲೆ ಅಂತ ಒಂದು ಪುಸ್ತಕ. ಅದರಲ್ಲಿ ಸತ್ತ ನಂತರ ಏನು ಉಳಿಯುತ್ತೆ ಅಂತ ಹೇಳ್ತಾರೆ. ಒಬ್ಬ ಯಶವಂತರಾಯ ಅನ್ನೋ ಕ್ಯಾರೆಕ್ಟರ್ ಮೂಲಕ ಹೇಳ್ಕೊಂಡ್ಬಿಟ್ಟು ಸತ್ತ ಮೇಲೆ ಏನು ಉಳಿಯುತ್ತೆ ಅಂತ ಹೇಳೋ ಪುಸ್ತಕ ಅದು. ಅದರಷ್ಟು ಆಧ್ಯಾತ್ಮಿಕ ಪುಸ್ತಕ ಬೇರೆ ಇಲ್ಲ ಅಂತ ಹೇಳ್ತೀನಿ.